ಓಕೆ, ಅಲ್ಲಿ ರಾಶಿಕಾ ನೀವು ಆ ವೀಕ್ ಅಲ್ಲೂ ತುಂಬಾ ಜೋರ್ ಜಗಾಡ್ತಾರೆ, ನೀವು ಬಿಟ್ಟಿದ್ರೆ ರಾಶಿಕನಿಗೆ ಹೊಡಿತಾ ಇದ್ರೇನು ಆ ಸಿಚುವೇಶನ್ ಬಂದಿತ್ತು ಏನಕ್ಕೆ ಅಂತ? ಯಾಕೆ ರಾಶಿಕಾ ಅಷ್ಟೊಂದು ಸ್ಟ್ಯಾಂಡ್ ತಗೊಳಕ್ ಹೋಗ್ಲಿಲ್ಲ? ಸೇವ್ ಆದ್ರೂ ನಂಗೆ ಬೇಜಾರೇನಂದ್ರೆ ಆ ಚಾನ್ಸ್ ನನಗೆ ಸಿಗ್ತಾ ಇಲ್ಲ ಅನ್ನೋ ಕೋಪ. ನಾನ್ ಹಾಕಿದ್ರೆ ನನ್ ಪಾಡಿಗೆ ನಾನು ಎಸ್ಕೇಪ್ ಆಗ್ಬಿಡ್ತಿದ್ದೆ, ಸೇವ್ ಆಗ್ಬಿಡ್ತಿದ್ದೆ. ನೀವ್ ಹೆಂಗಾದ್ರೂ ಹಾಳಾಗೋಗಿ ನಾನ್ ಹಂಗೇನೆ ಸ್ವಲ್ಪ ಸೇವ್ ಆಗ್ತಾ ಇದೆಯೋ ಹೋಗು ಅಂತ ಅಂದ್ರೆ ಅದು ರಕ್ಷಿತಾ ಒಪ್ಪಿಟ್ಟವಳೆ. ಅಯ್ಯಯ್ಯೋ ಅವಳೊಂಥರ ಮರಿ ರಾಕ್ಷಸಿ ಮನೆಗೆ. ಇಲ್ಲಿ 3 ಜನ ಮರಿ ರಾಕ್ಷಸಿರಿದ್ವಿ ಮನೇಲಿ, ಅಶ್ವಿನಿ, ನಾನು, ರಕ್ಷಿತಾ. ಈ 3 ಜನದಲ್ಲಿ ಕನ್ವಿನ್ಸ್, ಈಗ ನನಗೆ ಓಕೆ ಒಂಚೂರು ಕನ್ವಿನ್ಸ್ ಆಗ್ಬಿಡ್ತಿದ್ನೇನೋ, ಅಲ್ಲಿ ನನಗೆ ಅಹಂ ಸ್ಟಾರ್ಟ್ ಆಗೋಯ್ತು. ಓಕೆ, ನನ್ ಡೈರೆಕ್ಟ್ ನಾಮಿನೇಷನ್ ನಾನ್ ಒಪ್ಕೊಳ್ಳಲ್ಲ. ಕುತ್ಕೊಂಡೆ ನಾನು ಅವಾಗ, ನೀವ್ ಇಷ್ಟೊಂದು ಹೀಯಾಳಿಸ್ತೀರಾ ನನ್ನ, ನಾನು ಒಬ್ಳೆ ಹೋಗಿ ಸೈಲೆಂಟ್ ಆಗಿ ಕುತ್ಕೊಂತೀನಿ ಅಂತ ಅಂದ್ಬಿಟ್ಟು. ಯಾಕಂದ್ರೆ ನನ್ ಡಿಸಿಷನ್ ಇಲ್ಲ ಅಂದ್ರೆ ಬಿಗ್ ಬಾಸ್ ನನ್ ಡಿಸಿಷನ್ ಒಪ್ಕೆ ಇಲ್ಲ, ಇವ್ರಗಳ್ದು ಓಕೆ ಅಂತ ಅಂದಿದ್ರು ಕ್ರಾಸ್ ಎಲ್ಲ. ಸೊ ಅವಳು ಹೆಂಗೋ ರಾಶಿಕನ ಹೆಸರು ತಗೋಬಿಟ್ಟಿದ್ದಾಳೆ. ನನಗೆ ಖುಷಿ, ಓಕೆ ಹೋಗೆ ಅಂದ್ರೆ ಇವಳು ಇಲ್ಲ ಅದಕ್ಕೆ ಕರಿಬೇಡ, ಸ್ಪಂದನ ಕರಿ ಯಾಕೆ ನೀನ್ ನೋಡ್ಕೊಳೆ ಅಂತ. ನಾನು ಅಷ್ಟು ಕೋಪ ಹತ್ತು ಬಿಡ್ತು ನನಗೆ. ಅಮ್ಮ ತಾಯಿ ದಡ್ಡಿ ಅನ್ಕೊಂಡು ನನಗ್ ತಲೆ ತಿರುಗ್ಬಿಡ್ತು. ನೀನ್ ಹೆಂಗ್ ಹೋಯ್ತಾ ನೋಡ್ತೀನಿ ನಾನು ಅಂತ, ನೀನ್ ಹೆಂಗ್ ಸೇವ್ ಆಗ್ತೀಯ ನಾನು ಒಪ್ಕೊಳಲ್ಲ ಅಂತ ಕುತ್ಕೊಂಡಿದ್ದು. ರಾಶಿಕಾ ಸೇವ್ ಆಗಂಗಿಲ್ಲ, ಅಷ್ಟು ಪ್ರೀತಿನ ಕಳ್ಸದ್ಮೇಲೆ ಒಪ್ಕೋಬೇಕು ತಾನೆ. ಅಲ್ಲ, ಈಗ ರಕ್ಷಿತನಿಗೆ ಹೇಳಿದ್ರಿ ಮರಿ ರಾಕ್ಷಸಿ ಅಂತ, ನೀವೆಲ್ಲ ದೊಡ್ಡವ್ರ ಏಜ್ ಅಲ್ಲಿ ಅದು ಚಿಕ್ಕ ಮರಿ ರಾಕ್ಷಸಿಗೆ ಎಲ್ರು ಎದ್ರುಕೊಂತಾ ಇದ್ರ ಅಂತ? ನೀವು ಸ್ಯಾಕ್ರಿಫೈಸ್ ಮಾಡಿದ್ರು, ಅವಳು ಓದ್ಕೊಳ್ಳ ಇಟ್ಕೊಂಡು ಅವಳಿಗೆ ಬಿಟ್ಕೊಡ್ತಾ ಇದ್ರು. ನಮಗ್ ಚಿಂತೆ ಅಲ್ಲ, ಯಾರನ್ನೊಬ್ರನ್ನ ಕರ್ಕೊಳ್ಳೋಣ ಇಲ್ಲಿಂದ. ಯಾಕಂದ್ರೆ ಸುದ್ದಿ ಬೇರೆ, ಅಯ್ಯೋ ನನ್ ಸೇವ್ ಮಾಡಿ ಅನ್ಬೇಕಾರೆ ನಾನು ಅಯ್ಯೋ ನನಗೆ ಕೋಪ ಬೇರೆ. ನಾನು ಎಷ್ಟು ಸತಿ ಅಲ್ಲಿ ನೋಡಿದ್ರೆ ನೀವು ಇಷ್ಟೇ ಜಾಸ್ತಿ ಮಾಡಿದೀನಿ. ರಕ್ಷಿತಾ ಅಂತ ಅನ್ನೋದು. ಆಮೇಲೆ ಅರ್ಥ ಮಾಡ್ಕೊಳಮ್ಮ ಪ್ಲೀಸ್, ಅರ್ಥ ಮಾಡ್ಕೊಳಮ್ಮ, ನಮ್ಮ ಮಟ್ಟಿಗೆ ಹೋಗ್ಬಿಟ್ಟಿದ್ವಿ ನಾವು. ಸೊ ಅದೆಲ್ಲೋ ಅದು ಒಂಥರ ಕಾಂಬಿನೇಷನ್ ಚೆನ್ನಾಗಿತ್ತು ಅಂತ.